ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ನಮ್ಮ ಶಾ ಅವರು ಗೃಹಮಂತ್ರಿ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ನಾವು ಮಾರ್ಚ್ 31ರೊಳಗೆ ನಕ್ಸಲ್ ಮುಕ್ತ ಮಾಡ್ತೀವಿ, ಆ ಗುರಿ ಸಾಧಿಸಿದ್ದೀವಿ ಅನ್ನೋ ಮಾತನ್ನು ಪಾರ್ಲಿಮೆಂಟ್ದಲ್ಲಿ ಹೇಳಿದರು. ನಿಜವಾಗಿಯೂ ಒಂದು ಒಳ್ಳೆಯ ಸುದ್ದಿ. ನಕ್ಸಲಿಸಮ್, ಅದ್ರ ಜೊತೆ ಇರುವಂಥ ಹಿಂಸೆ, ಇವೆರಡೂ ಭಾಳಷ್ಟು ತೊಂದರೆ ಕೊಟ್ಟಿದ್ದು ಸುಳ್ಳಲ್ಲ. ಕಳೆದ 75 ವರ್ಷಗಳಲ್ಲೇ ಇನ್ನೂ ಅದ ನಕ್ಸಲಿಸಮ್ ಹೋಗ್ಯದ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೂ ಕಾಡುಗಳಿಂದ ಹೊರಗೆ ಬರ್ತಾ ಇದ್ದಾರೆ, ಕೆಲವೊಬ್ಬರು ಶರಣಾಗತರಾಗ್ತಾ ಇದ್ದಾರೆ, ಏನು ನಡೆದದ. ಬಟ್ ಹಿಂದೆಂದಿಗಿಂತಲೂ ಕಡಿಮೆ ಆಗಿದೆ ಅಂತೇಳಿ ಶಾರ್ ಅವರ ಸ್ಪಷ್ಟ ಅಭಿಪ್ರಾಯ. ಸಂತೋಷ ವಿಷಯ. ಆದರೆ ನಕ್ಸಲಿಸಮ್ ಯಾಕೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಮ್ಮ ಶಾರ್ ಅವರು ಆಯಿತು, ನಗರ ನಕ್ಸಲರದ್ದು ಕರೆಯುತ್ತಿರುವಂಥ ನಗರದ ಬುದ್ಧಿಜೀವಿಗಳಿಗೆ ಬೈಯುತ್ತಿರುವಂಥ ನಮ್ಮ ಸಂಬಿತ್ ಪಾದರ ಅಂತವರಾಯಿತು, ಸ್ವತಃ ಮೋದಿಯವರಾಯಿತು, ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ನಕ್ಸಲಿಸಮ್ ಯಾಕೆ ಹುಟ್ಟಿತಪ್ಪ ಅಂದ್ರೆ ಹಸಿವಿಗಾಗಿ ಹುಟ್ಟ್ಯದ, ಸಮಾನತೆಗೆ ಹುಟ್ಟ್ಯದ. ಒಳ್ಳೆಯ ಬದುಕನ್ನು ಕಟ್ಟಬೇಕಪ್ಪ, ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನುವಂಥ ಉದ್ದೇಶದ ಶುರುವಾದಂಥದ್ದು. ಅದು ಅದರಲ್ಲಿ ಒಂದು ದುರಂತ ಏನಪ್ಪ ಅಂತ ಸೇರಿದ್ದು, ಹಿಂಸೆ ಸೇರಿದ್ದು, ಬಂದೂಕು ಸೇರಿದ್ದು, ಕೊಲೆ ಸೇರಿದ್ದು. ಇದಾಗಬಾರ್ದಾಗಿತ್ತು. ಇದು ಒಂದು ರೀತಿಯಿಂದ ಏನಪ್ಪ ಆಗಿದ್ದರಿಂದಾಗಿ ಅವ್ರ ಉದ್ದೇಶನ ಇಲ್ಲಿ ನಾವು ನೋಡಿದ್ವಿ. 75-80 ವರ್ಷ ಇತಿಹಾಸದಲ್ಲ ಅವ್ರ ಉದ್ದೇಶ ಫೇಲ್ ಆಗ್ತಾ ಬಂತು, ಯಾರಿಂದಲೂ ಯಶಸ್ಸು ಆಗಲಿಲ್ಲ. ಆದರೆ